ಚಾಮುಂಡೇಶ್ವರಿಯೇ ನಮಃ. ನಮಸ್ಕಾರ ತಾತ. ಬೇಜಾನ್ ಹೊಟ್ಟೆ ಎಸಿತೈತೆ. ಗಾಂಧಿ ತಾತ, ಗಣೇಶ, ವೆಂಕಟರಮಣ ಸ್ವಾಮಿ ಗೋವಿಂದ, ಸಾಯಿಬಾಬಾ, ದೇವತೆಗಳಿಗೆಲ್ಲ ನಮಸ್ಕಾರ ಹೊಡ್ಕೊಂಡು ಊಟ ತಿನ್ನಕ್ಕೆ ಫಸ್ಟು ಹೋಗೋಣ. ಈ ಮನೇನೋ ನನ್ನ ರೂಮು ಮುಂದೆ ಒಂಥರ ಹಿಂದೆ ಒಂಥರ, ಎಷ್ಟು ಮೆಟ್ಲು ಬಾಬಾ. ಈ ಗಾಡೀಲಿ ಹೋಗೋಣ. ಊರಿಗೆಲ್ಲ ಅಲಂಕಾರ, ಹಬ್ಬ ಆದ್ಮೇಲೆ ಅನಾಚಾರ. ಡಿಫೆನ್ಸ್ ಏರಿಯಾದಲ್ಲಿ ಒಂದು ವಾರ್ ಮೆಮೋರಿಯಲ್ ಕೂಡ ನ್ಯಾಯವಾಗಿ ಇಟ್ಕೊಳಕ್ಕಾಗಲ್ಲ. ಹಾಳಾಗೋಗ್ಲಿ ಅಂದರೆ ಮರ ಗಿಡ ಮೇಲೆಲ್ಲ ವಯರ್ಗಳು, ಇಲ್ಲಾಂದ್ರಲ್ಲಿ ಆಟೋಗಳು, ಪಾರ್ಕಿಂಗ್ಗಳು, ಹೇಳೋರಿಲ್ಲ ಕೇಳೋರಿಲ್ಲ. ಇಂಥವ್ರಿಂದ ಶಂಕರ್ನಾಗ್ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು. ಒಬ್ಬರು ಮಾಡೋ ಕೆಲಸದಿಂದ ಎಷ್ಟೋ ಜನಕ್ಕೆ ಕೆಟ್ಟ ಹೆಸರು, ಆಟೋದವ್ರಿಗೆಲ್ಲ ಕೆಟ್ಟ ಹೆಸರು. ಯಾಕಾದರೂ ಹಿಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಜನ. ಒಳ್ಳೆ ಕರ್ಮ ಇವ್ರದೆಲ್ಲ. ಊಟ ಮಾಡೋಣ ಅಂತಂದರೆ ಊಟದಲ್ಲೂ ಪೀಡೆಗಳು ಅನ್ಯಾಯವಾಗಿ ಅದರಲ್ಲೂ ದುಡ್ಡು ಮಾಡ್ತಾರೆ. ಹೋಟೆಲ್ಗೆ ಹೋದರೆ ಒಂದು ರೇಟು, ಮನೆಗೆ ತರಿಸ್ಕೊಂಡ್ರೆ ಒಂದು ರೇಟು, 40% ಜಾಸ್ತಿ. ಅದರಲ್ಲೂ ಮಿನಿಮಮ್ ಆರ್ಡ್ರ್ ಬೇರೆ ಕೇಳಿಗೆ. ರೋಡ್ ಸೈಡ್ ಇಲ್ಲೊಂದು ಯಾವುದೋ ಹೋಟ್ಲ್ ಐತೆ, ಹೋಗಿಲ್ಲ ಆರ್ಡ್ರ್ ಮಾಡಿ ತಿನ್ನೋಣ, ಏನೈತೆ ಕೇಳೋಣ. ಅಪ್ಪ, ಈ ಚೇರಲ್ಲಿ ನಮ್ಮ ಸೂಟ್ ಕೇಸೆ ಹಿಡಿಯೋದಿಲ್ವಲ್ಲಪ್ಪ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಬೇಕು. ಊಟಕ್ಕೆ ಪಲ್ಯ ಇಲ್ಲ, ಏನೂ ಇಲ್ಲ, ಆದರೂ ಏನೋ ಒಂಥರ ಚೆನ್ನಾಗಿದೆ. ಇರಲಿ, ತಿನ್ನೋಣ. ಏನಪ್ಪ, ಏನೋ ಒಂಥರ ನವೇ ಆಗ್ತಾ ಇದೆಯಲ್ಲ. ಏನು ಕೆರ್ತ, ಏನ್ ಆಯ್ತೋ ಗೊತ್ತಿಲ್ಲ. ತತ್ತೇರಿಕೆ ಏನ್ ಸೇರ್ಕೊಂತ ಮೈಯೆಲ್ಲ ನವೇ ಕೆರ್ತ. ಎಷ್ಟು ಕೆರ್ಕೊಂಡ್ರು ನನ್ನ ಮಗಂದು ಸಮಾಧಾನ ಆಗ್ತಾ ಇಲ್ಲ. ಹೆಂಗೋ ಊಟ ಕೊಟ್ಟವ್ರಲ್ಲ, ಒಳ್ಳೆ ಊಟ ತಿಂದ್ಬಿಟ್ಟು ಹೊಟ್ಟೆ ತುಂಬ ಎದ್ದು ಹೋಗೋಣ. ಊಟ ತಿನ್ನೋಕಷ್ಟು ದೂರ, ತಟ್ಟೆ ಇಡೋಕಷ್ಟು ದೂರ. ಹಬ್ಬ, ಚಿನ್ನದ ಇಟ್ಕೆನೆ ಜೋಡಿಸ್ಬಿಟ್ಟವ್ರು ಇಲ್ಲಿ ನೋಡ್ರಿ. ಏನೋ ಒಂದು ಆಯ್ತು. ತಾಯಿ, ಊಟ ಭಾಳ ಚೆನ್ನಾಗಿತ್ತು. ಎಷ್ಟಾಯ್ತು? ಏನಿಲ್ಲ, ಅನ್ನ ಸಾಂಬಾರು ಅಷ್ಟೇ. ಸರಿ, UPI ಪೇಮೆಂಟ್ ಮಾಡ್ತೀನಿ. ಹೆಂಗಸಿಗಿರೋ ಶಕ್ತಿ ಗಂಡಸಿಗಿಲ್ಲ. ಹೆಣ್ಣೆ ಶತ್ರು. ಹಾಳಾದ ಮನೆ ಬಂತು. ನೋಡಿ ಹೋಗೋಣ. ಈ ಮನೆ ಹತ್ರ ಬಂದರೆ ಏನೋ ಒಂದು ಮೈಯೆಲ್ಲ ಉರಿತದೆ, ತುಂಬ ಒಂಥರ ಹಿಂಸೆ ಆಗತ್ತೆ. ಏನು ಕರ್ಮನೋ ಗೊತ್ತಿಲ್ಲ. ಇಲ್ಲೇನು ನನ್ನ ಮಗಂದು ಏನು ಸೇರ್ಕೊಂಡೈತೋ ಅಲ್ಲಿಂದ ಗೊತ್ತಿಲ್ಲ. ಇರಲಿ, ಏನೋ ಹೋದಂಗೆ ಆಯ್ತಲ್ಲ. ಏನಿದು ಮಗಂದು ಇಲ್ಲೋಗಿ ಸೇರ್ಕೊಂಡೈತೆ. ಇರಲಿ ಇರು, ಫೋನ್ನಲ್ಲಿ ಬ್ರೌಸ್ ಮಾಡಿ ನೋಡೋಣ. ಜೊತೆಗೆ ಹಂಗೆ ನಮ್ಮ ಪ್ಯಾರ್ಗೆ ಒಂದು ಮೆಸೇಜ್ ಮಾಡಿ ನೋಡೋಣ ಏನಾಗತ್ತೆ ಎತ್ತ ಅಂತ ಹೇಳ್ಬಿಟ್ಟು. ಇರುವೆ ಬೇರೆ ಕಡೆ ಬದುಕಲ್ವಂತೆ, ಹೊಸ ಜಾಗದಲ್ಲಿರೋ ಇರುವೆಗಳು ಕೊಳೆ ಮಾಡತ್ತಂತೆ. ಏನು ಮಾಡೋದು? ಸತ್ತೋಗ್ಬಿಡುತ್ತೆ. ಇದು ಬೇರೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ರೀತಿ ಭಾಳ ಇರಿಟೇಷನ್ ಆಯ್ತಲ್ಲ. ಇವಳು ಬೇರೆ ಏನಾದರೂ ಮಾಡ್ಕೊಂತ ಮೆಸೇಜ್ ಮಾಡೋಳಲ್ಲ. ಏನು ಮಾಡೋದು? ಕರ್ಮ. ಫೋನ್ ಮಾಡೋಣ. ಫೋನ್ ಮಾಡ್ರೆ ಎತ್ತಾಳ, ನೋಡೋಣ ಏನು ಮಾಡ್ತಾಳ ಅಂತ. ಫೋನ್ ಎತ್ತಲ್ಲ ಅಂತಾಳೆ. ಏನು ಮಾಡೋದು? ಸರಿ ಆಯಿತು, ಹೋಗಿ ಬಿಟ್ಬಿಟ್ಟು ಬರೋಣ ಬಿಡು. ಇನ್ನೇನು ಮಾಡೋದು?
ಈ ಬಾಟ್ಲಲ್ಲೇ ತೂತ್ ಮಾಡೋಣ. ಗಾಳಿ ಆಡಬೇಕು, ಆದರೆ ಇರುವೆ ಆಚೆ ಹೋಗ್ಬಾರ್ದು. ಸರಿಯಾಗಿದೆ ಅಂತ ಅನಿಸ್ತಾ ಇದೆ. ಆಲ್ ರೈಟ್, ಈ ಬ್ಯಾಗ್ನಲ್ಲೇ ಇಟ್ಕೊಂಡು ಹೋಗೋಣ, ಎತ್ಕೊಂಡು ಹೋಗೋಣ. ಇಲ್ಲೇ ಇದ್ದ. ಇಲ್ಲೇ ಇದ್ದಾನೆ. ಒಳಗೆ ಹಾಕೋಣ. ಬ್ಯಾಗ್ ಸೇರಿ ಆಯ್ತು, ಹೋಗೋಣ. ಎಲ್ರಿಗೂ ಟಾಟಾ, ಬಾಯ್ ಬಾಯ್. ಹುಷಾರು, ಮನೇನ ನೋಡ್ಕೊಳ್ಳಿ. ಏನು ನೋಡ್ಕೊಳ್ತಿರೋ ಏನೋ ಈ ಮನೇನೋ ಹತ್ತು ಇಳಿ ಹಿಂದೆಗಡೆ ಒಂದು ಮುಂದೆಗಡೆ ಒಂದು ಇರಲಿ, ಏನೋ ಕರ್ಮ. ಇಲ್ಲಿ ನೋಡ್ರಪ್ಪ, ಆಬ್ಜೆಕ್ಟ್ಸ್ ಇನ್ ದ ಮಿರರ್ ಆರ್ ಕ್ಲೋಸರ್ ದೆನ್ ದ ಅಪಿಯರ್. ಇವತ್ತು ಅರ್ಥ ಆಯ್ತು ಬಿಡಿ, ಗಾಡಿ ಓಡ್ಸೋಕೆ ISI ಮಾರ್ಕ್ ಹೆಲ್ಮೆಟ್ ಇರಲೇಬೇಕು, ಕಂಪಲ್ಸರಿ. ಪೊಲೀಸ್ವ್ರಿಗಲ್ಲ, ಅದು ನಮ್ಮ ಜೀವಕ್ಕೋಸ್ಕರ, ನಮಗೋಸ್ಕರ. ಹೋಗೋಣ. ಈ ಗಲ್ಲಿ ಪಲ್ಲಿನಲ್ಲೂ ನನ್ನ ಮಗಂದು ಟ್ರಾಫಿಕ್ಕು, ಗಾಡಿ ಗಲ್ಲಿ ದುರ್ಕೊಂಬಂದ್ರೂ ಟ್ರಾಫಿಕ್, ಸಿಗ್ನಲ್, ಅಷ್ಟು ದೂರಕ್ಕೆ ಒಂದೊಂದು ಸಿಗ್ನಲ್. ಇವನು ಇಲ್ಲೇ ಇದ್ದಾನೆ, ಇರಲಿ. ಗಾಡಿಗಳಲ್ಲಿ ಎಷ್ಟು ಅಪಾಪ ಬೆಂಗಳೂರವ್ರಿಗಿಂತ ಆಚೆಯವರೇ ಜಾಸ್ತಿ ಅನಿಸುತ್ತೆ ಇಲ್ಲಿ ಬಂದು. ಸಿಟಿಲಿ ಹೋದ್ರು ಟ್ರಾಫಿಕ್ಕು, ಫುಟ್ಪಾತ್ ಮೇಲೆ ಹೋದ್ರು ಟ್ರಾಫಿಕ್ಕು, ಫುಟ್ಪಾತ್ ಪಕ್ಕದಲ್ಲೂ ಟ್ರಾಫಿಕ್ಕು, ಎಲ್ಲಿ ಹೋದ್ರೂ ಟ್ರಾಫಿಕ್ಕು. ಫುಟ್ಪಾತ್ಗೆಲ್ಲ ಅಡ್ಡ ಏನಾದರೂ ಒಂದು ಇಟ್ಬಿಟ್ಟಿರ್ತಾರೆ. ನಡ್ಕೊಂಡು ಹೋಗೋರ ಕತೆ ಅಂತೂ ಮುಗೀತು ಇಂಥ ರೋಡ್ಗಳಲ್ಲಿ. ಮನೆಗಳು ಬೇರೆ ಫುಟ್ಪಾತೇ ಇಲ್ದಂಗೆ ಮನೆ ಬೇರೆ ಕಟ್ಟಿರ್ತಾರೆ, ಅದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್. ಬಾಬಾ, ಕೊನೆಗೂ ಬಂತಪ್ಪ ಈ ಹೋಟ್ಲು. ಅವನ ಜಾಗ ಹೆಂಗೋ ಅವನ ಜಾಗದಲ್ಲಿ ಅವನ್ನ ಬಿಟ್ಬಿಡೋಣ. ಅವನ ಜಾಗದಲ್ಲಿ ಅವ್ನು ಸರಿ ಇರಬೇಕಷ್ಟೆ. ಅವನ ಜಾಗದಲ್ಲಿ ಅವನ್ನ ಬಿಟ್ಟ ಮೇಲೆ ಅವನ ಹಣೆ ಬರ. ಹುಷಾರಾಗಿದ್ದಾನಲ್ಲ, ಬಿಟ್ಬಿಡೋಣ. ನಾನು ಕೂತಿದ್ದ ಜಾಗದಲ್ಲೇ ಇಲ್ಲೇ ಅಲ್ವಾ ನನಗೆ ಇರಿಟೇಷನ್ ಆಗಿದ್ದು, ಮೋಸ್ಟ್ಲಿ ಇಲ್ಲೇ ಹತ್ತಿರುತ್ತೆ. ಇದಾನೆ ಅವನು, ಇಲ್ಲೇ ಬಿಟ್ಬಿಡೋಣ. ಅಣ್ಣ ಟಾಟಾ, ಬಾಯ್ ಬಾಯ್. ಹೋಗು, ನಿನ್ನ ಮನೆ ಸೇರ್ಕೋ, ನಿನ್ನ ಜನ ಸೇರ್ಕೋ, ನೀನು ಇಷ್ಟಪಡೋರು ಸೇರ್ಕೋ. ಮನುಷ್ಯನಿಗಂತೂ ಬುದ್ಧಿ ಇಲ್ಲ, ಮನುಷ್ಯ ಅಂತ ನ್ಯಾಯವಾಗಿರಲ್ಲ, ಕಿತ್ತಾಡ್ಕೊಂಡು ಸಾಯ್ತಾನೆ ಆಸ್ತಿ ಅಂತ. ನೀನಾದರೂ ನೆಮ್ಮದಿಯಾಗಿ ನಿನ್ನ ಜಾಗ ಹೋಗಿ ಸೇರ್ಕೋ. ನಾನು ನಿಂದೇನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡೋಣ. ಸಾರಿ, ಹೋಗು, ನಿನ್ನ ಮನೆಗೆ ಹೋಗು. ಸರಿ ತಪ್ಪು ಯಾವುದೂ ಇಲ್ಲ, ಎಲ್ರಿಗೂ ಬದುಕುವ ಹಕ್ಕಿದೆ. ಭೂಮಿ ಯಾರೊಬ್ಬನ ಸ್ವತ್ತಲ್ಲ, ಮನುಷ್ಯನಿಗಂತೂ ಯೋಗ್ಯತೆ ಇಲ್ಲ. ಪ್ರಾಣಿಗಳಿಗೆ ಆದರೂ ಇದೆಯಲ್ಲ, ಪ್ರಾಣಿ ಮನುಷ್ಯನೇ ಹೊರತು ಪ್ರಾಣಿಗಳಲ್ಲ.